ಅವರಲ್ಲಿ ವೀರಭದ್ರ ಸ್ವಾಮಿಯ ಬಗ್ಗೆ ಇರುವಂಥ ಅಪಾರವಾದಂಥ ನಿಷ್ಠೆ ಅಭಿಮಾನಿಗಳೇ ಕಾರಣ. ಹಿಂದೆ ಹರಪನಹಳ್ಳಿಯಲ್ಲಿ ದೊಡ್ಡ ರಥವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ರಂಭಾಪುರಿ ಮತ್ತು ಉಜ್ಜಯಿನಿ ಜಗದ್ಗುರುಗಳನ್ನು ಬರಮಾಡಿಕೊಂಡು ಸಂಭ್ರಮದ ಕಾರ್ಯಕ್ರಮ ಮಾಡಿದಂಥ ನೆನಪು ಇವತ್ತು ಕೂಡ ನಮ್ಮ ಕಣ್ಮುಂದೆ ಪಾಲ್ಗೊಂಡಿದೆ. ಮತ್ತು ಹರಪನಹಳ್ಳಿ ತಾಲೂಕಿನ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಬಹುಶಃ ಈ ಸಮಾರಂಭದಲ್ಲಿ ನಮ್ಮೆಷ್ಟೇ ಒತ್ತಡಗಳಿದ್ದರೂ ಕೂಡ ರಾಜಶೇಖರ್ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಪಂಚಪೀಠಗಳ ಮೇಲೆ ಬಹಳ ಅಪಾರವಾದಂಥ ಶ್ರದ್ಧೆಯನ್ನು ಇಟ್ಟಂಥವರು. ರಂಭಾಪುರಿ ಪೀಠದ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳ ಒಂದು ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡಂಥ ಮನೆತನ ರಾಜಶೇಖರಯ್ಯನವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಈ ಪವಿತ್ರ ಸಮಾರಂಭದಲ್ಲಿ ಹರಪನಹಳ್ಳಿ ತೆಕ್ಕಿನ ಮಠದ, ಮಾನಿಹಳ್ಳಿ ಪುರವರ್ಗ ಮಠದ, ಕೂಡ್ಲಿಗಿ ಹಿರಿಯ ಮಠದ, ನವಲಿ ಹಂಪಸಾಗರ ಹಿರಿಯ ಮಠದ ಶ್ರೀಗಳವರು ಪಾಲ್ಗೊಂಡು ಸಮಾರಂಭಕ್ಕೆ ಒಂದು ಶೋಭೆಯನ್ನು ತಂದಿದ್ದಾರೆ. ಬಹುಶಃ ಈಗಾಗಲೇ ಎಂ ಕೊಟ್ರೇಶಪ್ಪನವರು ಮತ್ತು ಎಂ ಮೃತ್ಯುಂಜಯವರ ಬಗ್ಗೆ ಎಲ್ಲರೂ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅವರು ಎಲೆಮರೆ ಕಾಯಿಯಂತಿದ್ದು ಸಮಾಜದಲ್ಲಿ ಧರ್ಮ ಕಾರ್ಯಗಳನ್ನು, ಗುರುಪೀಠಗಳ ಸೇವೆಯನ್ನು ಅನವರತ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಕ್ರಿಯಾಶೀಲತೆಯ ಬದುಕನ್ನು ಕಂಡು ಈಗಾಗಲೇ ನಮ್ಮೆಲ್ಲ ಶ್ರೀಗಳು ಹೇಳಿದಂತೆ ಅವರಿಗೆ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಗೌರವ ಉಪಾಧ್ಯಕ್ಷರನ್ನಾಗಿ ಮಾಡಿ ಆಶೀರ್ವಾದ ಮಾಡಿರುವಂಥದ್ದು ಅವರ ಧರ್ಮನಿಷ್ಠೆಯಿಂದ ಶ್ರದ್ಧಾ ಮನೋಭಾವನೆಗೆ ಕಾರಣವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮುಂದೆ ಪೀಠದ ಒಂದು ಬೃಹತ್ ಸಮಾರಂಭದಲ್ಲಾಗಲಿ, ದಸರಾ ಮಹೋತ್ಸವ ಸಮಾರಂಭದಲ್ಲಾಗಲಿ ಆ ಉಭಯ ಸಹೋದರರಿಗೆ ಪೀಠದಿಂದ ಒಂದು ವಿಶೇಷವಾದಂಥ ಪ್ರಶಸ್ತಿ ಮತ್ತು ಗುರುರಕ್ಷೆಯನ್ನು ಕೊಟ್ಟು ಶ್ರೀಪೀಠ ಆಶೀರ್ವಾದವನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ, ಇನ್ನೂ ಇಷ್ಟಲಿಂಗ ಮಹಾಪೂಜೆ ನಡೆಯಬೇಕಾಗಿದೆ. ಸಮಯವೂ ಕೂಡ ಭಾಳ ಆಗಿದೆ. ಹೀಗಾಗಿ ಹೆಚ್ಚು ವಿಚಾರಗಳನ್ನು ಪ್ರಸ್ತಾಪಿಸದೆ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರನ್ನು ಬರಮಾಡಿಕೊಂಡಂಥ ಮೃತಮ್ಮನವರ ಸಮಸ್ತ ಕುಟುಂಬ ವರ್ಗದವರಿಗೆ, ಸಹಕರಿಸಿದಂಥ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದೇವಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮತ್ತು ತಮ್ಮೆಲ್ಲರ ಕುಲದೈವ ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕರುಣಿಸಲಿ ಅಂತೇಳಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್.